ನಮ್ಮದು ಬಡ ಕುಟುಂಬನೇ ಮೇಡಮ್. ಹುಟ್ಟಿದಾಗಿಂದ ನಾವು ಬಡತನ ನೋಡ್ಕೊಂಡೆ ಬೆಳೆದಿರೋ ಅಂಥವ್ರು. ನೀವು ನಂಬಲ್ಲ, ನನಗೆ 1 ಪೈಸಾನೂ ಗೊತ್ತು, 5 ಪೈಸಾನೂ ಗೊತ್ತು, 10 ಪೈಸದ್ದು ವ್ಯಾಲ್ಯೂ ಗೊತ್ತು. ಶಿವಮೊಗ್ಗ ಗಾಂಧಿ ಪಾರ್ಕಲ್ಲಿ ಫ್ಲಾಸ್ಕಲ್ಲಿ ಟೀ ಹಾಕೊಂಡ್ಬಿಟ್ಟು ಟೀ ಮಾಡ್ತಾ ಇದ್ದೆ ನಾನು. ಐಸ್ ಕ್ರೀಮ್ ಪಾರ್ಲರ್ ಕೆಲಸಕ್ಕೆ ಸೇರಿಸ್ತಾರೆ. ಅಲ್ಲಿ ಕ್ಲೀನರ್ ಆಗಿ ಒಂದು 6 ಮಂತ್ ಕೆಲಸ ಮಾಡ್ತೀನಿ. ಹಗಲೊತ್ತು ಫುಲ್ಲು ಪ್ರೊಫೆಷನಲ್ ಕೊರಿಯರ್ ಕೆಲಸ ಮಾಡ್ತೀನಿ. ರಾತ್ರಿ ಹೊತ್ತು ಕನ್ನಡ ಪ್ರಭ ಪೇಪರ್ನ ಶಿವಮೊಗ್ಗದಿಂದ ತಗೊಂಡು ದಾವಣಗೆರೆಗೆ ಓಮ್ನಿಯಲ್ಲಿ ಪೇಪರ್ ಕೊಟ್ಟು ಬರೋದಿರುತ್ತೆ. ಫಸ್ಟ್ ಸ್ಯಾಲ್ರಿ ಆಕಮ್ನಲ್ಲಿ 2735 ರೂಪಾಯಿ. ಬೆಂಗಳೂರಿಗೆ ಎಂತೆಂಥವರೋ ಬಂದ್ಬಿಟ್ಟು ಏನೇನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಎಲ್ಲೆಲ್ಲೋ ಒಂದು ಲೆವೆಲಿಗೆ ಬೆಳೆದಿದ್ದಾರೆ. ನಮ್ಮ ಕರ್ನಾಟಕದವ್ರು ನಾವು ಯಾಕೆ ಒಂದು ಮಾಡಿ ಬೆಳಿಬಾರ್ದು? ನಮ್ಗೆ ಇಲ್ಲೇ ನಾವು ಬೆಳೆದಿಲ್ಲ, ಇಲ್ಲೇ ಒಂದು ಆಗಿಲ್ಲ ಅಂತಂದರೆ ನಾವು ಮುಂದೆ ಎಲ್ಲೂ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವರ್ಕ್ ಮಾಡ್ಬೇಕಾದ್ರೆ ಇದು ಮಾಡಿದಾಗ ಟೀ ಅಂಗಡಿ ಇಟ್ಟಿದ್ದಾನಂತೆ, ಲೋಟ ತೊಳಿತಾನಂತೆ, ಟೀ ಪೌಡ್ರ್ ಮಾರ್ತಾನಂತೆ ಅಂತಂತ ಹೇಳಿರೋರು ಇದ್ದಾರೆ. ಅವಮಾನಗಳು ಆಗಿದೆ. ಆ ಅವಮಾನಗಳೇ ಇವತ್ತು ಸನ್ಮಾನ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲದನ್ನೂ ನೋಡಿದ್ದೀವಿ. ಸೊ ಇವತ್ತೆಲ್ಲ ಹೇಳ್ತಾರಲ್ಲ, ಈಗ 1 ರೂಪಾಯಿ ಟೀ ಅಂತೇಳಿ ಮಾಡಿದಾರಲ್ಲ ಇವಾಗ, ಅದನ್ನ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು. ಮಾಲ್ಗುಡಿ ಅಮೃತ ಚಾ ಅಂತ ಬಂದಾಗ ಎಲ್ಲರೂ ಕೂಡ ಏನಪ್ಪ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಇರುತ್ತೆ. ಸೊ ಆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಸರ್? ಮಾಲ್ಗುಡಿ ಅಮೃತ ಚಹಾ ಸಂಸ್ಥಾಪಕರು ಶಿವರಾಜ್ ಕುಮಾರ್ ಜೊತೆ ಬಿಸ್ನೆಸ್ ಜರ್ನಿಯ ಮಾತುಕತೆ ವೀಕ್ಷಿಸಿ ಬಾಸ್ ಕ್ಯಾಸ್ಟ್ ಶುಕ್ರವಾರ ಸಂಜೆ 6 ಗಂಟೆಗೆ.